ಲೋ ನಿಂತ್ಕೊಳ್ಳೋ. ಬಿಡ, ಯಾಕೆ ನಿನ್ನೆ ಬರ್ತಿದ್ಯಾ? ನನ್ನ ಮಾತಿಗೆ ಬೆಲೆ ಕೊಡಲ್ಲ ಅಂದಮೇಲೆ ನಿನ್ನ ಮಾತನ್ನ ಯಾಕೋ ಕೇಳಿಸ್ಕೊಳ್ಳಿ. ಯಾಕೆ ಕೇಳಲ್ಲ? ಕೇಳಿಸ್ಕೊತೀನಿ. ಅರೆ ಇದೊಂದು ವಿಷಯದಲ್ಲಿ ಮಾತ್ರ ಕೇಳಲ್ಲ. ಲೋ, ನನಗೂ ನನ್ನದೇ ಆದ ಆಸೆಗಳಿದೆ, ಆಕಾಂಕ್ಷೆಗಳಿದೆ. ಬ್ಯಾಂಗ್ಳೂರ್ಗೆ ಏನೇನೋ ಕನ್ಸು ಕಟ್ಕೊಂಡು ಬಂದಿದ್ದೀನಿ. ಇಲ್ಲೊಬ್ಬನೇ ಬದುಕೋದು ಎಷ್ಟು ಕಷ್ಟ ಅಂತ ನಿನಗೂ ಗೊತ್ತು. ಪ್ರತಿಯೊಂದಕ್ಕೂ ದುಡ್ಡು ಬೇಕು. 8 ತಿಂಗಳಿಂದ ಬಾಡಿಗೆ ಕಟ್ಟೋಕ್ಕೂ ಒದ್ದಾಡ್ತಿದ್ದೀನಿ. ಹೇಳ್ಕೊಳ್ಳೋದಕ್ಕೆ ಫ್ರೆಂಡ್ಸು ಇದ್ದಾರೆ, ಸಂಬಂಧಿಕರಿದ್ದಾರೆ, ಅಕ್ಕಪಕ್ಕದವರು ಇದ್ದಾರೆ. ಆದರೆ ಯಾರ ಹತ್ರನೂ 1 ರೂಪಾಯಿ ಗಿಟ್ಟಲ್ಲ. ಲೋ, 1 ಸತಿ ಕೇಳ್ಬೋದು, 2 ಸತಿ ಕೇಳ್ಬೋದು. 3ನೇ ಸತಿ ಕೇಳಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ತಿರ್ತಾರೆ. ಆ ಕಷ್ಟ ನೋಡಿನೇ ನೀನು ನನ್ನ ಜೊತೆ ಬಾ ಅಂದಿದ್ದು. ಮನೇಲಿರೋದಕ್ಕೆ ಕಷ್ಟ ಅನ್ನೋದಾದರೆ ನಮ್ಮ ಟೆರೆಸ್ ಮೇಲೆ ಒಂದು ರೂಮ್ ಇದೆ, ಪ್ಲೀಸ್ ಬಾರೋ. ಇಷ್ಟು ದೊಡ್ಡ ಸಿಟಿಲಿದ್ದು ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ ಅಂತ ಕೊರಗ್ತಿದ್ದೀನಿ. ಅಲ್ಲ ಕಣೋ, ನೀನು ಮನೆ ಬಿಟ್ಟು ಬಂದಿದ್ದು ನಂಗೆ ಗೊತ್ತೇ ಆಗಲಿಲ್ಲ. ನಿನ್ನ ತಂಗಿ ಫೋನ್ ಮಾಡಿ ಹೇಳಿದ್ಲು, ಆಮೇಲೆ ಗೊತ್ತಾಗಿದ್ದು. 8 ತಿಂಗಳಿಂದ ಒಬ್ಬನೇ ಒದ್ದಾಡ್ತಿದ್ದೆ. ಒಂದು ಮಾತು ಹೇಳೋದಲ್ವೇನೋ? ಸ್ವಾಭಿಮಾನ ಇರಬೇಕು, ಸಾಯೋ ಲೆವೆಲ್ಗೆ ಇರಬಾರ್ದು. ಅಯ್ಯೋ ಬಿಡಪ್ಪ, ನೀನು ಇಲ್ದಿರೋ ಟೆನ್ಷನ್ ತಗೋತಾ ಇದೆಯಾ? ಮನೆಯಲ್ಲೂ ಇದೇ ಸಮಸ್ಯೆ ಆಗಿರೋದು. ಏನಾದ್ರು ಮಾಡೋಕೋರು ಯಾರಾದರೂ ಒಬ್ರು ಬಂದು ಸಹಾಯ ಮಾಡೋರು. ಒಬ್ಬನೇ ಏನೂ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿನೇ ಡಿಪೆಂಡೆನ್ಸಿ ಅಭ್ಯಾಸ ಆಗಿರೋದು. ಇದೆಲ್ಲ ಎಷ್ಟು ದಿನ ಇರುತ್ತಂತ? ಲೋ, ಒಂದಲ್ಲ ಒಂದು ದಿವಸ ಎಲ್ಲರೂ ನನ್ನನ್ನು ಸೇರಿ ಕೈ ಕೊಡ್ತಾರೆ. ಆಗ ಯಾರು ಬರಲ್ಲ. ಅಷ್ಟೊಂದು ಯೋಚನೆ ಮಾಡಬೇಡವೋ. ಒಬ್ರು ಅಲ್ಲದಿದ್ರೆ ಇನ್ನೊಬ್ರು ಬರ್ತಾರೆ. ನೀನೀಗ ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ಯಾ? ನೋ, ನೆವರ್. ನಾನು ಬಿಡಲ್ಲ ನಿನ್ನನ್ನು. ಅದೆಲ್ಲೋ ಚಿಕ್ಕ ಮನೆಯಲ್ಲಿ ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ಲದೆ ಒದ್ದಾಡ್ತಿರೋ ಮನೇಲಿ ಇರೋಕ್ಕಂತೂ ನಾನು ಬಿಡಲ್ಲ. ಪ್ಲೀಸ್ ಬಾರೋ. ತಪ್ಪು ತಿಳ್ಕೊಬೇಡ್ವೋ. ಒಂದು ಹೊತ್ತು ತಿಂದರೂ ಪರವಾಗಿಲ್ಲ. ಆದರೆ ಈ ವಿಷಯದಲ್ಲಿ ಯಾರೂ ನನ್ನ ಹತ್ರ ಬರೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ಯಾರಿಗೂ ಕಾಣ್ದಾಗ ನಾನು ದೂರ ಹೊರಟೋಗ್ತೀನಿ. ನನ್ನನ್ನು ಬದುಕೋದಕ್ಕೆ ಬಿಡಿ, ಕಷ್ಟಪಡೋದಕ್ಕೆ ಬಿಡಿ. ಏನೂ ಆಗಲ್ವೋ. ಎಲ್ಲಿ ಪ್ರೀತಿ ತೋರಿಸ್ಬೇಕಲ್ಲಿ ತೋರಿಸಿ, ಎಲ್ಲಿ ಸಹಾಯ ಮಾಡಬೇಕಲ್ಲಿ ಮಾಡಿ. ಸಾರಿ ಕಣೋ. ಆಯಿತು ಸರಿ. ಇಷ್ಟೆಲ್ಲ ಹೇಳಿ ಅವಮಾನ ಮಾಡಿದ್ಮೇಲೆ ಕರೆದ್ರೆ ನನಗೆ ಮರ್ಯಾದೆ ಇರಲ್ಲ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ಒಂದು ನೆನ್ಪಿಟ್ಕೋ, ಯಾವ ಸಂದರ್ಭದಲ್ಲೂ ನಾನಿದ್ದೀನಿ ಅನ್ನೋದನ್ನ ಮರಿಬೇಡ. ಖಂಡಿತ ಕಣೋ. ಸಾರಿ ಒನ್ಸ್ ಅಗೇನ್. ಬರ್ತೀನಿ. ಸರಿ, ಬಾಯ್. ಬಾಯ್ ಬಾಯ್.